ಸೂರ್ಯದೇವ, ಸೂರ್ಯನಾರಾಯಣ, ಲೋಕರಕ್ಷಕ, ಧರ್ಮರಕ್ಷಕ, ಪಾಪನಾಶಕ ನಮ್ಮ ಗ್ರಾಮಕ್ಕೆ ಈ ಮರಗಳನ್ನೆಲ್ಲ ಬೆಳೆಸೋದಕ್ಕೆ ನಿನ್ನ ಸಹಾಯ, ಅಪೂರ್ವವಾಗಿ ನಿನ್ನ ಸಹಾಯ, ನಿನ್ನ ಶ್ರೇಯಸ್ಸು ಇದರ ಮೇಲೆ ಇರೋದರಿಂದ ಈ ಮರಗಳು ಉದ್ಧಾರ ಆಗಲಿ, ಒಂದು ಮರಕ್ಕೂ ತೊಂದರೆ ಆಗದಂತೆ ಕಾಪಾಡಿಕೊಡು ಮಹಾದೇವ. ಈ ಪರಿಸರ ಸುಂದರವಾಗಿರಲಿ, ಹಸಿರುಮಯವಾಗಿರಲಿ. ಇದೇ ನನ್ನ ಪ್ರಾರ್ಥನೆ, ಇದೇ ನನ್ನ ಗುರಿ, ಇದೇ ನನ್ನ ಆತ್ಮಶಾಂತಿ. ಮಾನವನಾಗಿ ಈ ಜನ್ಮ ತಾಳಿದ ಮೇಲೆ ನಾವು ನಮ್ಮ ಮನೆಯಲ್ಲಾಗಲಿ ಶಾಲೆಯಲ್ಲಾಗಲಿ ಎಲ್ಲಾದರೂ ನಮ್ಮ ಒಂದು ಗಿಡ ನಾವು ನೆಟ್ಟು ನಮ್ಮ ಜೀವನ ಪಾವನ ಮಾಡ್ಕೊಬೇಕು. ನೋಡು, ಮರ ಗಿಡಗಳು ಅವು ತಮಗಾಗಿ ಏನು ಬೇಡುವುದಿಲ್ಲ, ತಮಗಾಗಿ ಏನನ್ನೂ ಕೇಳುವುದಿಲ್ಲ. ಆದರೆ ಅವು ನಮ್ಮ ಸುತ್ತಮುತ್ತಲಿನ ಎಲ್ಲ ಜನಗಳಿಗೂ, ಪಕ್ಷಿಗಳಿಗೂ, ಪ್ರತಿಯೊಂದು ಪ್ರಾಣಿಗೆ ಅವು ನಾವು ಮಾಡುವಂಥ ಪರಿಸರದ ಕೆಟ್ಟ ಗಾಳಿಯನ್ನು ಕುಡಿದು ಅವು ತಮ್ಮ ಜೀವನದಿಂದ ಒಳ್ಳೆಯ ಗಾಳಿಯನ್ನು ನಮಗೆ ಕೊಟ್ಟು ನಮ್ಮ ಆರೋಗ್ಯ, ನಮ್ಮ ಪರಿಸರನ ಚೆನ್ನಾಗಿ ಮಾಡ್ತಕ್ಕಂಥ ಈ ಮಾನವ ಮರಗಳು ಇವು ನಿಜವಾಗಲೂ ದೈವ ಸಮಾನ. ಇವು ತಮಗಾಗಿ ಅವು ಬೆಳೆಯುವುದಿಲ್ಲ, ಪರರಿಗಾಗಿ ಬೆಳೆಯುತ್ತವೆ. ಅವಕ್ಕೆ ನಾವು ಕಾಪಾಡಬೇಕು, ಅವುಗಳಿಗೆ ನೀರೆರಿಬೇಕು, ಅವುಗಳನ್ನ ರಕ್ಷಣೆ ಮಾಡಬೇಕು. ನನ್ನ ಹೆಸರು ಮುನ್ಸಾಮಯ್ಯ ಅಂತ, ಮಾಜಿ ಸೈನಿಕರು, ಪರಿಸರ ಪ್ರೇಮಿ. ಈ ಗ್ರಾಮದಲ್ಲಿ ಸುಮಾರು 60 ವರ್ಷದಿಂದ ಇಲ್ಲಿ ವಾಸವಾಗಿದ್ದೀನಿ. ಆದ್ದರಿಂದ ಈ ಗ್ರಾಮಕ್ಕೆ ನನ್ನ ನೆನಪಿರಲಿ ಎಂದು ಈ ಒಂದು ಶಾಂತಿವನ, ಒಂದು ಸಾಯಿ ತಪೋವನ ನಿರ್ಮಾಣ ಮಾಡಿ ನನ್ನ ಆತ್ಮಕ್ಕೆ ಶಾಂತಿ ಪಡೆದಿದ್ದೇನೆ. ಎಲ್ಲೋ ನಮಸ್ತೆ. ಇವತ್ತು ನಾವು ಹೆಸರುಘಟ್ಟ ಹೋಬಳಿ ಯಲಹಂಕ ತಾಲೂಕು ಸುರದೇಂಪುರ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಯಾಕಿದ್ದೀವಿ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಸರ್ನೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಇವತ್ತು ನಾವು ನಿಮ್ಮನ್ನು ಮೀಟ್ ಆಗಬೇಕು ಅಂತಲೇ ನಾವು ಒಂದು 50 ಕಿಲೋಮೀಟರ್ ದೂರದಿಂದ ಬಂದಿದ್ದೀವಿ. ನಾನು ಈ ಊರಿನಲ್ಲಿ ಸುಮಾರು 50 ವರ್ಷದಿಂದ ವಾಸವಾಗಿದ್ದೀನಿ. ನಾನು ಆರ್ಮಿಗೆ 1966ರಲ್ಲಿ ಸೇರಿದೆ. 83ರಲ್ಲಿ ರಿಟೈರ್ಡ್ ಆಗಿ ಇದೇ ಗ್ರಾಮದಲ್ಲಿ ವಾಸವಾಗಿದ್ದೀನಿ. ಈ ಗ್ರಾಮದಲ್ಲಿ ನಾನು ಒಂದು ಅಶ್ವತ್ಥಕಟ್ಟೆ ಮೊದಲು ನಿರ್ಮಾಣ ಮಾಡಿದೆ. ಸುರದೇಂಪುರದ ಈಶ್ವರನ ದೇವಸ್ಥಾನದ ಸನ್ನಿಧಿಯಲ್ಲಿ ನಾನು ಸುಮಾರು 300 ಮರಗಳು, ಹಸಿರು ಮರಗಳು, ಪರಿಸರ ಚೆನ್ನಾಗಿರಬೇಕು, ದೇವಸ್ಥಾನ ಸುತ್ತಲೂ ಚೆನ್ನಾಗಿರಬೇಕು ಅಂತ ಹೇಳಿ ಸುಮಾರು 300-350 ಮರಗಳನ್ನ ಎಲ್ಲ ಒಂದು ಪಾರ್ಕ್ ರೀತಿಯಲ್ಲಿ ನಿರ್ಮಾಣ ಮಾಡಿ ಇವತ್ತು ಆ ಪಾರ್ಕಿಗೆ ಸುರಬೇಶ್ವರ ಸ್ವಾಮಿ ಶಾಂತಿವನ ಅಂತ ಒಂದು ಪಾರ್ಕು, ಇನ್ನೊಂದು ಬಲಭಾಗದಲ್ಲಿ ಸತ್ಯಸಾಯಿ ತಪೋವನ ಅಂತ 2ನೇ ಪಾರ್ಕ್ ಮಾಡಿ ನಾನು ಸುಮಾರು ಈ ಪರಿಸರವನ್ನು ಈ ಹಸಿರುಮಯವಾಗಿ ಮಾಡಿ. ನೀವು ಈ ಊರಲ್ಲಿ ಹುಟ್ಟಿಲ್ಲ, ಬೇರೆಯವರು ಈ ಊರಿಗೆ ಅಳಿಯನಾಗಿ ಬಂದಿದ್ದೀರಾ. ಹೌದು. ಬಟ್ ಈ ಊರಲ್ಲಿ ಮಾಡ್ಬೇಕಂತ ಏನಕ್ಕೆ ಇಂಟ್ರೆಸ್ಟ್ ಬಂತ ನಿಮಗೆ? ಎಸ್, ಹೌದು. ನಾನು ಈ ಊರಲ್ಲ, ಆದರೆ ಈ ಊರಿನಲ್ಲಿ ನೀರು ಕುಡಿಯೋ ಸೌಭಾಗ್ಯ ನನಗೆ ದೊರಕಿದೆ. ಈ ಊರಿನಲ್ಲಿ ಮದುವೆ ಆಗಿ ಸುಮಾರು 50 ವರ್ಷ ಆಯಿತು. ಈ ಊರಿಗೆ ಅಳಿಯ ಮಾತ್ರ ನಾನು. ಈ ಊರಿನ ಮನೆ ದೇವಸ್ಥಾನವೂ ನಂದಲ್ಲ, ಆದರೆ ಈ ಊರಿನಲ್ಲಿ ನೀರು ಕುಡಿದ್ನಲ್ಲ, ದೇಶ ಸೇವೆ ಮಾಡಿ ಬಂದನಲ್ಲ, ಈ ಊರಿಗಾದರೂ ಏನಾದರೂ ಒಂದು ಸೇವೆ ಮಾಡಬೇಕು, ಈ ಊರಿನಲ್ಲಿ ನೆನಪಿರಬೇಕು, ಗ್ರಾಮಸ್ಥರಿಗೆ ಇದೇ ಮಾರ್ಗದರ್ಶನ ಆಗಬೇಕು ಅಂತ ಹೇಳಿ ನಾನು ಸುಮಾರು ಈ ದೇವಸ್ಥಾನ ಮುಂಭಾಗದಲ್ಲಿದ್ದಂಥ ಕೊಳಚೆ ಪ್ರದೇಶವನ್ನೆಲ್ಲ ನಿರ್ಮೂಲ ಮಾಡಿ ಅಲ್ಲಿ ಸುಮಾರು 18 ದಿವಸ ಟ್ರ್ಯಾಕ್ಟರ್ಗಳಲ್ಲಿ ಮುನ್ನಡೆಸಿ ಆ ಮೇಲ್ಭಾಗದಲ್ಲಿ 350 ಮರಗಳನ್ನ, ನಾನಾ ಥರವಾದ ಮರಗಳನ್ನ ಈ ಪಾರ್ಕಿಗೆ ಅನುಗುಣವಾಗಿ ಬೆಳೆಸೋದಕ್ಕೆ ನನಗೆ ಇಚ್ಛೆ ಆಯಿತು. ಅದನ್ನು ನಾನು ಮಾಡಿ ಮುಗಿಸ್ಬೇಕಂತ ಪ್ರಯತ್ನಪಟ್ಟು ಏನೇ ಆಗಲಿ ಮಾಡಲೇಬೇಕು ಅಂತಂದ್ಬಿಟ್ಟು ನಾನು ಪ್ರಯತ್ನ ಮಾಡಿ ಗ್ರಾಮಸ್ಥರ ಸಹಾಯ ಪಡೆದು ಇದನ್ನು ಮಾಡಿದ್ದೀನಿ. ಹೌದು. ಈ ಮರಗಳನ್ನ ಹಾಕಿ ಎಷ್ಟು ದಿನ ಆಯಿತು? ಈ ಮರಗಳು ಈ ಕೊರೋನಾ ಸ್ಟಾರ್ಟ್ ಆಯ್ತಲ್ಲ, ಅಂದರೆ ಈ 3 ವರ್ಷಕ್ಕೆ ಮೊದಲು, ಈ 3 ವರ್ಷಕ್ಕೆ ಮೊದಲು ನಾನು ಈ ಮರಗಳನ್ನ ಮಾಡಬೇಕು ಅಂತ ಮನಸ್ಸು ಬಂತು. ನಾನು ಈ ಮರಗಳು ಮಾಡಬೇಕು ಅಂತ ಮನಸ್ಸು ಬಂದಾಗ ನನಗೆ 81 ವರ್ಷ ವಯಸ್ಸಾಗಿದೆ. ಮನೆಯಿಂದ ಆಚೆಗೆ ಹೋದರೆ ಬಸ್ನವರು ಯಾರು ಟಿಕೆಟ್ ಕೊಡುವುದಿಲ್ಲ. ಅಂಥ ಸಮಯದಲ್ಲಿ ನಾನು ಮನೆಯಲ್ಲೇ ಒಂದು ಮ್ಯಾಪ್ ತಯಾರು ಮಾಡಿ ಆ ಮ್ಯಾಪಿನ ಪ್ರಕಾರ ಇಲ್ಲಿ ಗ್ರಾಮದಲ್ಲಿ ಮರಗಳನ್ನ ನೆಡಬೇಕು, ಗ್ರಾಮಸ್ಥರಿಗೆ ತಿಳುವಳಿಕೆ ಹೇಳಬೇಕು ಅಂತ ಹೇಳಿ ಅದೇ ಪ್ರಕಾರ ಪ್ಲಾನ್ನಲ್ಲಿ ನಾನು ಪಂಚಾಯತಿಗೆ ಒಂದು ಲೆಟರ್ ಬರೆದು ಅವರಿಂದ ಪರ್ಮಿಷನ್ ತಗೊಂಡು ಮರಗಳ ಲಿಸ್ಟ್ ತಗೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟು ನಾನು ಸುರದೇಂಪುರದ ಈಶ್ವರ ದೇವಸ್ಥಾನದಲ್ಲಿ ಒಂದು ಪಾರ್ಕ್ ಮಾಡಬೇಕು, ನನಗೆ ಅವಕಾಶ ಕೊಡಿ, ನನಗೆ ಸಹಾಯ ಮಾಡಿ ಅಂತ ಅವ್ರ ಹತ್ರ ಬೇಡಿ ತಂದಂಥ ಸಸಿಗಳನ್ನ ಇವತ್ತು ಬೆಳೆದು ಹಣ್ಣು ಹಂಪಲು ಹೂವು ಪ್ರತಿಯೊಂದು ನಾನಾ ಥರವಾದ ಮರಗಳು, ಪಾರ್ಕಿಗೆ ಬೇಕಾದಂಥ ಮರಗಳು, ಅಶೋಕವನ ಏನು ಸೀತೆ ಲಂಕಾಪಟ್ಟಣದಲ್ಲಿ ಯಾವ ರೀತಿ ಅಶೋಕವನದಲ್ಲಿದ್ಲು ಅದೇ ಥರ 150 ಅಶೋಕ ಮರಗಳು ಈ ನೋಡಿ ಹಾಗೆ ಸಾಲಾಗಿ ಊಣಿ ಆ ಒಂದು ನೆನಪು
ಈ ಮಟ್ಟಕ್ಕೆ ಇವತ್ತು ಹಣ್ಣು ಹೂವು ಬಿಡ್ತಾ ಇದೆ ಈ ಪಾರ್ಕ್ನಲ್ಲಿ. ಎಲ್ಲರೂ ಬಹಳ ಸಂತೋಷವಾಗಿ ಗ್ರಾಮದಲ್ಲಿ ಬಂದು ಈ ವನದಲ್ಲಿ ಕುಳಿತು ಆರಾಮ ಪಡೆದು ವಿಶ್ರಾಂತಿ ಪಡೆದು ಹೋಗ್ತಾ ಇದ್ದಾರೆ. ಒಂದು ನನಗನ್ಸಿದ್ದು ನಿಜವಾಗ್ಲೂ ಇದಕ್ಕಿಂತ ಮುಂಚೆ ನಾನು ಒಂದು ತಿಂಗಳು ಮುಂಚೆ ಇಲ್ಲೇನೋ ಬೇರೆ ಒಂದು ಕೆಲಸಕ್ಕೆ ಬಂದಿದ್ದಾಗ ಇವ್ರನ್ನ ನೋಡಿದೆ. ಇವರು ಬಂದು ಒಬ್ಬರ ಹತ್ರ ಮಾತಾಡ್ತಾಯಿದ್ರು, ನಾನು ಸರ್ ಪರಿಸರ ಪ್ರೇಮಿ ಮುನ್ಸಮಯ್ಯ ಅವರು ಅಂತ ಯಾರ ಹತ್ರನೂ ಮಾತಾಡ್ತಾಯಿದ್ರು. ಅವರು ಪರಿಸರ ಪ್ರೇಮಿ ಅಂದ ತಕ್ಷಣ ನನಗೆ ಅವರು ಹೆಸರು ಕೇಳಿದ ತಕ್ಷಣ ತುಂಬ ಖುಷಿಯಾಯಿತು. ಏನಪ್ಪ ಅಂತ ಮಾತಾಡ್ಸೋಕೆ ಹೋದಾಗ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಬಟ್ ಆ ಟೈಮಲ್ಲೇ ನಾನು ಮಾಡಬೇಕು ಅಂತ ಅಂದ್ಕೊಂಡೆ ವಿಡಿಯೋನ, ಬಟ್ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತು ನಾನು ಅಲ್ಲಿಂದ ಇವ್ರಿಗೋಸ್ಕರನೇ ಬಂದು ಈ ವಿಡಿಯೋ ಮಾಡ್ತಾ ಇರೋದು. ನಿಜವಾಗ್ಲೂ ಯಾಕೆ ಅಂತಂದರೆ ಪ್ರಕೃತಿನ ನಾವು ಬೆಳೆಸಬೇಕು. ಕರೋನಾ ಬಂತು ಅಂತ ಅಂದ್ಬಿಟ್ಟು ಎಲ್ಲ ಸುಮಾರು ಜನ ಮನೆಗಳಲ್ಲೇ ಕೂತಿದ್ರು. ಆ ಟೈಮಲ್ಲಿ ಇವರು ಕರೋನಾ ಬಂತು ಅಂತಂತ ಬಂದಾಗ ಏನೋ ಒಂದು ಯೋಚನೆ ಮಾಡಿ ಕರೋನಾ ಟೈಮಲ್ಲಿ ಹಾಕಿದ್ದು ಗಿಡಗಳಿವು. ನೀವು ನೋಡ್ತಾ ಇದ್ದೀರಾ ಗಿಡಗಳು ಎಷ್ಟು ದೊಡ್ಡದಾಗಿದೆ ಅಂತ. ಬಟ್ ಇವ್ರು ಸುಮ್ಮನೆ ಗಿಡಗಳನ್ನ ಹಾಕಬೇಕು ಅಂದ ತಕ್ಷಣ ಎತ್ಕೊಂಬಂದು ಹಾಕ್ಬಿಟ್ಟಿಲ್ಲ. ಇವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಆಲ್ರೆಡಿ ಹೇಳಿದ್ದಾರೆ. ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಹೋಗಿ ಅದಕ್ಕಿಂತ ಮುಂಚೆ ಇವರೊಂದು ಲೆಟ್ರ್ ಒಂದು ಪ್ರಿಪೇರ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ನೋಡಿ, ಇದೊಂದು ಸ್ಕೆಚ್ ಹಾಕ್ಕೊಂಡಿದ್ದಾರೆ ನೀಟಾಗಿ. ಅವರು ಗ್ರಾಮ ಹೆಸರು ಹಾಕಿದ್ದಾರೆ, ಪಾರ್ಕ್ ಎಲ್ಲಿ ಬರುತ್ತೆ, ಟೆಂಪಲ್ ಎಲ್ಲಿ ಬರುತ್ತೆ ನೋಡಿ, ಪ್ರತಿಯೊಂದೂ ಅವರು ಒಂದು ಹೆಸರು ಕೊಟ್ಟಿದ್ದಾರೆ, ಶಾಂತಿವನ ಅಂತ ಕೊಟ್ಟಿದ್ದಾರೆ. ನಾಗರಿಕಲ್ ಅಶ್ವತ್ಥಕಟ್ಟೆ ನಿರ್ಮಾಣ ಮಾಡಿದ್ರು ಮೊದಲು. ಅದಾದ್ಮೇಲೆ ಇದು ಮಾಡಬೇಕು ಅಂತ ಮನಸ್ಸು ಬಂತು. ನೋಡಿ, ನೀಟಾಗಿ ಎಲ್ಲೆಲ್ಲಿ ಮರಗಳು ಹಾಕಬೇಕು ಅಂತ ಗ್ರೀನ್ ಕಲರ್ ಅಲ್ಲಿ ಪಾಯಿಂಟ್ ಔಟ್ ಮಾಡ್ಕೊಂಡಿದ್ದಾರೆ. ಸುತ್ತು ಹಾಕಬೇಕು ಮರಗಳನ್ನೆಲ್ಲ ಅಂತ ಅಂದ್ಬಿಟ್ಟು. ನೋಡಿ, ಇವರು ಗಿಡ ಹಾಕಬೇಕು ಮರ ಹಾಕಬೇಕು ಅಂದ ತಕ್ಷಣ ಸುಮ್ಮನೆ ಬ್ಲಾಂಕ್ ಆಗಿ ಏನೂ ಬಂದು ಹಾಕಲಿಲ್ಲ. ಸುರದೇಂಪುರ ಗ್ರಾಮದಲ್ಲಿ ಎಷ್ಟು ಜಾಗ ಇದೆ ಗೌರ್ಮೆಂಟ್ದು, ಆ ಜಾಗದಲ್ಲಿ ನಾನು ಏನು ಮಾಡ್ಬೋದು ಅಂತ ಒಂದು ಸ್ಕೆಚ್ ಹಾಕ್ಕೊಂಡು ಮುಂಚೆನೇ ಪ್ಲಾನ್ ಮಾಡಿಕೊಂಡು ಊರ ಜನಕ್ಕೆಲ್ಲ ತಿಳಿಸಿ ಆಮೇಲೆ ಇದನ್ನ ಪ್ಲಾನ್ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ನೋಡಿ, ಈ ಲೆಟ್ರು ನೋಡಿದ ತಕ್ಷಣ ಎಷ್ಟು ಪ್ರೀತಿ ಇಟ್ಕೊಂಡು ಅದನ್ನ ನೀಟಾಗಿ ಮಾಡಿದ್ದಾರೆ. ಕ್ರೀಡಾಂಗಣ ಅಂತ ಮಾಡಿದ್ದಾರೆ, ಗ್ರಾಮದ ಹಸಿರು ಉದ್ಯಾನವನ ನೋಡಿ ನೀಟಾಗಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂದರೆ. ಈಶ್ವರ ದೇವಸ್ಥಾನ ನಾವಿರೋ ಪಾಯಿಂಟ್ ಇದೇನೆ. ಈಗ ಈಶ್ವರ ದೇವಸ್ಥಾನ ಮುಂದೆಗಡೆ ಇದೀವಿ ನಾವು. ಚಾವಡಿ ಅಂತ ಇದೆ, ಸಮುದಾಯ ಭವನ, ಈಶ್ವರನ ದೇವಸ್ಥಾನ ಇಲ್ಲಿದೆ, ಅದ್ರ ಮುಂದೆಗಡೆ ನಾವು ಇದ್ದೀವಿ. ನಿಜವಾಗ್ಲೂ ಎಲ್ಲರೂ ಮಾಡೋಕ್ಕಾಗಲ್ಲ ಇದನ್ನ. ತುಂಬ ಇಂಟ್ರೆಸ್ಟ್ ಇರಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು ಪ್ರಕೃತಿಗೆ ಏನಾರ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರಬೇಕು. ಪ್ರತಿಯೊಬ್ಬ ಮನುಷ್ಯನು ಇಂಥ ಕೆಲಸಗಳನ್ನ ಮಾಡಬೇಕು. ಸರ್, ನೀವಿವಾಗ ಮರಗಳನ್ನ ಹಾಕಿದ್ರಿ ಅಂದರೆ ಮರಗಳು ಹಾಕ್ಬೇಕಂತ ಅನ್ಕೊಂಡಿದ ತಕ್ಷಣ ಈಸಿ ಆಗ್ಬಿಡ್ತಾ ನಿಮಗೆ? ಎಷ್ಟು ಕಷ್ಟ ಇರುತ್ತೆ ಅದ್ರ ಹಿಂದೆಗಡೆ, ಒಂದಷ್ಟು ಕಷ್ಟ ಇರುತ್ತೆ. ಹೌದು ಸರ್, ಇಲ್ಲಿ ಯಾವಾಗ ಮರ ಮಾಡಬೇಕು ಅಂತ ನನ್ನ ಮನಸ್ಸು ಬಂತು, ಆವಾಗ ನಾನು ಈ ಒಂದು ಮ್ಯಾಪ್ ತಯಾರು ಮಾಡಿ ಅದನ್ನು ಗ್ರಾಮಸ್ಥರಿಗೆ ತೋರಿಸ್ದೆ, ಹಿರೀಕರಿಗೆ. ಏನಪ್ಪ, ಈ ಸ್ಥಳದಲ್ಲಿ ಒಂದು 100 ಮರ ಮಾಡೋಕ್ಕೆ ಅವಕಾಶ ಕೊಡ್ತೀರಾ, ಯಾರ್ದನ್ನ ತೊಂದರೆ ಇದೆಯಾ ಅಂತ ಕೇಳಿದಾಗ, ಅಯ್ಯೋ ನಮ್ಮದೇನು ತೊಂದರೆ ಇಲ್ಲ, ನೀವು ಧಾರಾಳವಾಗಿ ಮಾಡ್ಬೋದು, ಅದು ಗೌರ್ಮೆಂಟು ಕೆರೆ ಜಾಗ, ಆದ್ದರಿಂದ ಅದನ್ನು ನೀವು ಆ ಹಳ್ಳದಲ್ಲಿ ಮಾಡೋದಕ್ಕಿಂತ ಮಣ್ಣು ಹೊಡೆದು ಮೇಲ್ಭಾಗದಲ್ಲಿ ಮಾಡಿದ್ರೆ ಗಿಡಗಳು ಉಳಿತವೆ, ಇಲ್ಲಾಂದರೆ ಒಂದೂ ಉಳಿಯೋದಿಲ್ಲ ಅಂತ ಹೇಳಿದಾಗ, ಅಂಥ ಉಳಿದೇ ಇರೋ ಕೆಲಸ ನಾನು ಮಾಡೋದಿಲ್ಲ. ಎಷ್ಟೇ ಖರ್ಚಾಗಲಿ, ನನ್ನ ಆರ್ಮಿಯಿಂದ ತಂದಿರೋ ಪೈಸಾ ಎಷ್ಟೇ ಖರ್ಚಾಗಲಿ, ಮಣ್ಣು ಹೊಡೆಸಿ ಗ್ರಾಮಸ್ಥರನ್ನ ಹಿಡಿದು ಆ ಎತ್ತರದಲ್ಲೇ ಮಾಡಬೇಕು ಅಂತ ಹೇಳಿ ಮನಸ್ಸು ಮಾಡಿ. ಮುಂಚೆ ಫುಲ್ ಹಳ್ಳ ಇತ್ತು. ಹಳ್ಳ ಸರ್, ಕೆರೆ ಹಳ್ಳ. ಎಷ್ಟು ಲೋಡ್ ಹೊಡ್ತಾರೆ ಮಣ್ಣು ಇದಕ್ಕೆ? ಸುಮಾರು 18 ದಿವಸ ನಾನು ರಿಕ್ವೆಸ್ಟ್ ಮಾಡಿ JCPಗೆ ನಾನೇ ಹಣ ಕೊಟ್ಟೆ, ನನ್ನ ಹಣ ಕೊಟ್ಟೆ JCPಗೆ. ರೈತರು ಟ್ರ್ಯಾಕ್ಟರ್ಗಳು ಕೊಟ್ಟರು, 3 ಟ್ರ್ಯಾಕ್ಟರ್ಗಳು ದಿನ ಅವ್ರಿಗೆ ಸಾಯಂಕಾಲ ಹೇಳಿ ಬೆಳಗ್ಗೆ ಟ್ರ್ಯಾಕ್ಟರ್ ಬರುವಂತೆ ಪ್ರಾರ್ಥನೆ ಮಾಡಿ ಅವ್ರ ಕೈಲಿ ಹೊಡೆಸಿ ತರಿಸಿ ಪ್ರಯತ್ನ ಪಟ್ಟೆ. ನಮ್ಮ ಮನೆಯಲ್ಲಿ ನೀನು ಆಚೆಗೋಗಬೇಡ ಅಂತ ಅಡ್ಡಾಕಿದ್ರು. ನಿನಗೇನು ಹಿಡ್ದದೆ, ನಿಂದು ಈ ಊರ, ನಿನ್ನ ದೇವ್ರ, ಆಚೆಗೆ ಹೋಗಲೇಬೇಡ ಏನೋ ಅಂತಂದ್ರೆ, ಇಲ್ಲ ನಾನು ಹೋಗಲೇಬೇಕು. ನಾನು ಅಶ್ವತ್ಥಕಟ್ಟೆ ಯಾಕೆ ಮಾಡಿದ್ದೀನಿ, ಅಶ್ವತ್ಥಕಟ್ಟೆ ನೆನಪಿನಲ್ಲಿ ಒಂದೊಂದು 100 ಮರ ಮಾಡಬೇಕು. ನಮ್ಮ ಕೆರೆಯಲ್ಲಿ ನೋಡಿ ಬಿದಿರು ಮಳೆ, ಜಾಲಿ ಮುಳ್ಳು ಎಲ್ಲ ಗೌರ್ಮೆಂಟ್ನವ್ರು ಹಾಕಿದ್ದಾರೆ. ಆ ಸ್ಥಳದಲ್ಲಿ ನಮ್ಮ ದೇವಸ್ಥಾನದ ಪರಿಸರ ಚೆನ್ನಾಗಿರಲಿ ಅಂಥೇಳಿ ನಾನು ಒಂದು 100 ಮರ ಮಾಡಲೇಬೇಕು, ನೀವು ತಡಿಬೇಡಿ ನನ್ನ ಅಂಥೇಳಿ ನಾನು ಮುನ್ನುಗ್ಗಿ ಬಂದು ಪ್ರಯತ್ನ ಪಟ್ಟಿದ್ದಕ್ಕೆ ನನಗೆ ಗ್ರಾಮಸ್ಥರು ಬಹಳ ಸಹಾಯ ಮಾಡಿದರು. ಎಲ್ಲ ಅನುಕೂಲ ಆಗಿದೆ. ಈಗ ಏನು ಹೇಳ್ತಾ ಇದ್ದಾರೆ, ಮನೆಯಲ್ಲಿ ಹೋಗಬೇಡ ಅಂತ ಹೇಳಿದ್ರೆ ಅವತ್ತು, ಇವತ್ತು ಮರಗಳನ್ನೆಲ್ಲ ನೋಡಿದ ತಕ್ಷಣ ಏನು ಹೇಳ್ತಾ ಇದ್ದಾರೆ? ಯಾವಾಗ ಈ ಮರಗಳೆಲ್ಲ ತಂದು ಪೂಜೆ, ಈ ಮರಗಳೆಲ್ಲ ತಂದು ಮಡಗಿ ಇನ್ನೇನು ಆಷಾಢ ಶುರುವಾಗುತ್ತೆ. ಆಷಾಢದಲ್ಲಿ ಮರ ಉಣ್ಬಾರ್ದಲ್ಲ ಅಂಥೇಳಿ ಮುಂದೆ ಅದಕ್ಕೆ ಆಷಾಢಕ್ಕೆ ಮುಂದಾಗೇ ಒಂದು ಮರಕ್ಕೆ ನಮ್ಮ ಮನೆ ಹೆಂಗಸ್ರನ್ನೆಲ್ಲ ಕರ್ಕೊಂಬಂದು ಕಳಸ ಪೂಜೆ ಮಾಡಿ ಒಂದು ಸಸಿಗೆ ಪೂಜೆ ಮಾಡಿ, ಈ ಸಸಿಗೆ ಅದರಲ್ಲಿ ಇಟ್ಟು ಸಣ್ಣ ಸಸಿ ಅದನ್ನು ಕಳಸದಿಂದೆಲ್ಲ ಪೂಜೆ ಮಾಡಿ ಹಾಲು ತುಪ್ಪ ಹಾಕಿ ಗ್ರಾಮಸ್ಥರನ್ನೆಲ್ಲ ಕರೆದು ಆವತ್ತು ವಿಜೃಂಭಣೆಯಿಂದ ಅವರಿಗೆ ಪ್ರಸಾದ ಕೊಟ್ಟು ಮರ ನೆಡುವ ಕಾರ್ಯ ಮುಂದಿನ ತಿಂಗಳಲ್ಲಿ ಪ್ರಾರಂಭ ಮಾಡಿದೆ. ಆದ್ದರಿಂದ ಒಂದು ಮರವೂ ಹೋಗದಂತೆ ನಾನು ಕಾಪಾಡ್ಕೊಂಡು ಬರ್ತಾಯಿದ್ದೀನಿ. ಬೆಳಗ್ಗೆ ಇದ್ದರೆ ನನಗೆ ಇದೇ ಕೆಲಸ, ಊಟ ಮಾಡಿದರೆ ಮತ್ತೆ ಬರ್ತೀನಿ. ದನ ಕರುಗಳು ಗ್ರಾಮದಿಂದ ಬರ್ತವೆ, ಅವನ್ನ ನೋಡಬೇಕು,
ಉಜ್ಜುತ್ತವೆ, ಹಾಳು ಮಾಡ್ತವೆ. ಅದನ್ನೆಲ್ಲ ನೋಡಿಕೊಂಡು ಬರ್ತೀನಿ. ಮನೆಯವರು ಭಾಳ ಸಂತೋಷ ಇವಾಗ ಪಡ್ತಾವ್ರೆ, ಭಾಳ ಸಂತೋಷ ಇವಾಗ ಪಡ್ತಾ ಇದ್ದಾರೆ. ಅದಕ್ಕೆ ಇದೇ ಉದಾಹರಣೆ, ಇದನ್ನು ಬೆಳೆಸಿದ್ದೀನಲ್ಲ ಇದೇ ಉದಾಹರಣೆ. ಇವತ್ತು ಈಗ ಇಷ್ಟು ದೊಡ್ಡ ಮರ ಆಗಿದೆ, ಪರವಾಗಿಲ್ಲ. ಆಮೇಲೆ ಹಳ್ಳಿ ಅಂದ ತಕ್ಷಣ ಈ ಪ್ರಾಣಿಗಳು, ಹಸು ದನ ಕರುಗಳು ಸುಮಾರು ಇರ್ತದೆ. ಆ ಚಿಕ್ಕ ಗಿಡ ಇತ್ತಲ್ಲ, ಆ ಟೈಮಲ್ಲಿ ಹೆಂಗೆ ನೀವು ಕಾಪಾಡಿದ್ರಿ ಇದನ್ನು? ಅದೊಂದು ದೊಡ್ಡ ಅಘಾತವಾದ ಕೆಲಸ. ನಾನು ಪ್ರತಿಯೊಬ್ಬರು ಅಲ್ಲಿ ಯಾರು ದನ ಕರುಗಳು ಕುರಿಗಳು ಎಲ್ಲ ಬರೋವು, ಅವ್ರಿಗೆ ಕೈ ಮುಗಿದು ನೋಡಪ್ಪ ದಾರಿಯಲ್ಲಿ ಹೋಗಿ ದಾರಿಯಲ್ಲಿ ಬನ್ನಿ, ಒಂದು ಸಸಿ ಮಾಡೋದು ನನಗೆ ಬಹಳ ಕಷ್ಟ ಆಗಿದೆ, ನಾನು ಅದರಿಂದ ಬರಬೇಡಿ ಅಂತ ಹೇಳಿ ಅದನ್ನು ಪಂಚಾಯತಿಗೆ ಒಂದು ಲೆಟ್ರ್ ಬರೆದು ಇದಕ್ಕೆ ಸುತ್ತಲೂ ಒಂದು ಫೆನ್ಸಿಂಗ್ ಮಾಡಿಕೊಡಿ, ಆಮೇಲೆ ಈ ಸಣ್ಣ ಗಿಡಗಳಿಗೆ ನೀರು ಹಾಕೋದಕ್ಕೆ 4 ಪೈಪ್ ಹಾಕ್ಕೊಡಿ ಅಂತ ಹೇಳಿ ಅವ್ರ ಹತ್ರ ತಿರುಗಿ ಪೈಪ್ಗಳು ಹಾಕ್ಸಿ ಎಲ್ಲ ಸಸಿಗಳನ್ನು ನಾನು ಖುದ್ದಾಗಿ ಎಲ್ಲ ಗಿಡಗಳಿಗೂ ನೀರು ಹಾಕಿ ಬೆಳೆಸ್ತಾ ಇದ್ದೆ. ಒಬ್ಬರು ಕೂಡ ನಾನು ಯಾರು ಗ್ರಾಮದಲ್ಲಿ ಯಾರು ಬರ್ತಾ ಇರಲಿಲ್ಲ, ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗೋರು. ಎಷ್ಟು ದಿನಕ್ಕೆ ಒಂದ್ಸಲ ನೀರು ಹಾಕ್ತೀರಾ? ಇದು ನಾನು ಸಸಿಯಾಗಿದ್ದಾಗ 3 ದಿವಸಕ್ಕೆ ಒಂದು ಸಾರಿ ಎಲ್ಲ ನೀರು ಬಿಡ್ತಾ ಇದ್ದೆ. ಏನಿಲ್ಲ, ಸುಮ್ಮನೆ ಒಂದು ಪೈಪು ತಂದು ಎಲ್ಲ ಗಿಡಗಳಿಗೂ ನೀರು ಹಾಕಿ ಒಂದು ಸಸಿ ಹೋಗಬಾರ್ದು ಅಂತೇಳಿ ಪ್ರಯತ್ನ ಪಟ್ಟು ಇವತ್ತು ಈ ರೀತಿ ಒಂದು ದೊಡ್ಡ ಒಂದು ಪಾರ್ಕ್ ಆಗಿದೆ. ಹೇಳಿ, ಏನೇನು ಗಿಡ ಹಾಕಿದ್ದೀರಾ ಸರ್? ಈ ಪಾರ್ಕ್ನಲ್ಲಿ ಹಲಸಿನ ಗಿಡ, ಹಲಸಿನ ಗಿಡ ಒಂದು 6, ಬಾದಾಮಿ ಗಿಡ ಒಂದು 6, ಬೇವಿನ ಗಿಡ ಒಂದು 3, ಅಶೋಕ ಗಿಡಗಳು ಸುತ್ತಲೂ 120 ರಂಗೋಲಿ ತರ ಇದೆ. 120 ಮರಗಳನ್ನು ನೆಟ್ಟಿದ್ದೀನಿ. ಅವುಗಳ ಮಧ್ಯೆ ಗೋಲ್ಡನ್ ಸೈಪ್ರಸ್ ಅನ್ನೋ ಗಿಡಗಳನ್ನ ಒಂದು 6 ಹಾಕಿದ್ದೀನಿ. ಆಮೇಲೆ ಸಂಪಿಗೆ ಮರಗಳು ಒಂದು 5 ಇದೆ. ಆನಂತರ ಕ್ರಿಸ್ಮಸ್ ಗಿಡ ನಾನು ಲಾಲ್ಬಾಗ್ ಹೋಗಿ ಆ ಮ್ಯಾನೇಜರ್ನ ಹಿಡಿದು ನನ್ನ ಪಾರ್ಕಿಗೆ ನಿಮ್ಮ ವತಿಯಿಂದ 2 ಕ್ರಿಸ್ಮಸ್ ಗಿಡ ಕೊಡ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡಿ ತಂದು ಅವನ್ನು ಇಕ್ಕಿ ಅವಾಗ ಯಾವ ತೊಂದರೆ ಇಲ್ಲಂತೆ ಬೆಳೆಸ್ತಾ ಇದ್ದೀನಿ. ಅದ್ರ ಜೊತೆಗೆ ಹೊಂಗೆ ಮರಗಳು ಒಂದು 10-15 ಮರಗಳಿದೆ. ಕದಂಬ ಗಿಡಗಳು ಅವು ಒಂದು 6 ಇದೆ. ಮಹಾಗಣಿ ಮರಗಳು ಅವು ಒಂದು 12 ಮರ ಇದೆ. ಈ ರೀತಿ ಸುಮಾರು ಇಲ್ಲಿ ಯಾವ್ಯಾವ ಮರ ಹಾಕ್ಬೇಕಂತ ನೀವೇ ಪ್ಲಾನ್ ಮಾಡ್ಕೊಂಡ್ರ? ಹೌದು, ಇದಕ್ಕೆ ಪಾರ್ಕಿಗೆ ಅನ್ವಯಿಸುವಂತ ಮರಗಳೇ ಬೇಕು ಅಂತ ಹೇಳಿ ನಾನು ಆಲದ ಮರ, ಹಳ್ಳಿ ಮರ ಇವೆಲ್ಲ ಮಾಡಕ್ ಹೋಗ್ಲಿಲ್ಲ. ಅವು ದೊಡ್ಡ ಮರಗಳಾಗ್ಬಿಡ್ತವೆ, ಇದು ಪಾರ್ಕ್ ಅನ್ಸ್ಕೊಂಡಲ್ಲ ಅಂತೇಳಿ ನಾನು ಅವು ಹಾಕಿದಿರ ಒಳ್ಳೆ ನೆರಳು, ಗಾಳಿ, ಬೆಳಕು ಚೆನ್ನಾಗಿ ಬರಬೇಕು, ಹಸಿರುಮಯವಾಗಿರಬೇಕು ದೇವಸ್ಥಾನ ಮುಂಭಾಗ ಅಂತ ಹೇಳಿ ಇದಕ್ಕೆ ಶ್ರಮ ಪಟ್ಟಿದ್ದೀನಿ. ನಿಜವಾಗ್ಲೂ ಏನು ಪ್ಲಾನ್ ಮಾಡಿದ್ದೀರ, ನನಗೆಲ್ಲದಕ್ಕಿಂತ ಹೆಚ್ಚಾಗಿ ಇದು ನನಗೆ ತುಂಬ ಖುಷಿ ಆಯಿತು. ಈಗ ನಿಮ್ಮನ್ನು ನೋಡಿದ ತಕ್ಷಣ ಈಗ ನಾನು ನಮ್ಮೂರಲ್ಲಿ ಹಾಕಬೇಕು ಅಂತ ಆಸೆ ಆಗ್ತಾ ಇದೆ. ನಾವು ಹೆಂಗೆ ಮಾಡ್ಬೋದು? ನಾವು ಹಾಕಬೇಕು ಅಂದರೆ ನಿಮ್ಮೂರಿನಲ್ಲಿ ಹಾಕಬೇಕು ಅಂತಂದರೆ ಅದು ಯಾರ ಜಮೀನು ಆಗಿರಬಾರ್ದು. ಓಕೆ, ಗೌರ್ಮೆಂಟ್ ಜಾಗ ಆಗಿದ್ದರೆ ಅದಕ್ಕೆ ಯಾರು ತೊಂದರೆ ಪಡಿಸೋದಿಲ್ಲ. ಇದು ಇಷ್ಟು ಗಿಡಗಳು ಹಾಕಿರೋದೆಲ್ಲ ಎಷ್ಟು ಜಾಗ ಇದೆ ಈ ಜಾಗದ್ದು? ಈ ಜಾಗ ಸುಮಾರು 2 ಎಕರೆ ಜಾಗ ಬರುತ್ತೆ. 2 ಎಕರೆ ಜಾಗದಲ್ಲಿ ನೀವು ಹಾಕಿರೋದು? 2 ಎಕರೆ ಕಂಪ್ಲೀಟ್ಲಿ ಕೆರೆ, ಇದು ಕೆರೆ ಜಾಗನೇ. ಕೆರೆ ಜಾಗಕ್ಕೆ ಮಣ್ಣು ಹೊಡೆದು ಇಲ್ಲಿ ಹೈಟ್ ಮಾಡಿ ಜನಗಳ ಒಂದು ಇದ್ರ ಪ್ರಕಾರ, ಯಾಕೆ ಅಂತಂದ್ರೆ ನಮ್ಮ ಮಕ್ಕಳು ಮರಿ ಎಲ್ಲರೂ ಬರ್ತಾರೆ. ನಾನು ಎಲ್ಲರನ್ನೂ ಪ್ರೀತಿಯಿಂದ ಕರೆದು ಇಲ್ಲಿ ಸಮಯ ಕಳೆದು ಮನಸ್ಸಿಗೆ ಶಾಂತಿ ಪಡೆದು ಮನೆಗೆ ಹೋಗಬೇಕು ಅಂತ ಹೇಳಿ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ ಯಾರನ್ನ ಪ್ರೇಮಿಗಳಿಗೆ ಇಲ್ಲಿ ಒಂದು 5 ಬೆಂಚ್ಗಳು ಹಾಕ್ರಿ, ಆ ಕಡೆ ಒಂದು 5 ಬೆಂಚ್ ಹಾಕಿ. ಪ್ರೇಮಿಗಳಂದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ, ಲವರ್ಸ್ ಅಂದ್ಬಿಡ್ತಾರೆ. ಪ್ರೇಮಿಗಳಂದ್ರೆ ಯಾವ ಪ್ರೇಮಿಗಳು? ಇದು ಪರಿಸರ ಪ್ರೇಮಿಗಳು. ಹಂಗೇಳಿ ಪರಿಸರ ಪ್ರೇಮಿಗಳು ಇಲ್ಲಿಗೆ ಬಂದಾಗ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಅವರು ಕೊಡಲಿ ಬಿಡಲಿ ಸಂತೋಷ ಅಲ್ಲ, ನಾನು ಪ್ರಾರ್ಥನೆ ಮಾಡ್ಕೊಬೇಕು. ಇದು ನನ್ನ ಸ್ವಂತ ದುಡ್ಡಿನಲ್ಲಿ ಮಾಡೋದಕ್ಕಿಂತ ಎಲ್ಲರ ಬೇಡಿಕೆಯಿಂದ, ಎಲ್ಲರ ಕೈ ಹಾಕಿ ಅದರ ಬೇಡಿಕೆಯಿಂದ ಮಾಡೋದು ನನಗೆ ಸಂತೋಷದಾಯಕವಾದ್ದು. ಸತ್ಯವಾದ ಮಾತು ಹೇಳಿದ್ರೆ. ಬಟ್ ಏನಾಗ್ತಾ ಇದೆ ಅಂತಂದ್ರೆ ಮರಗಳನ್ನ ಕಡ್ದಾಕ್ಬಿಡ್ತಾ ಇದ್ದಾರೆ. ಮರಗಳನ್ನ ಹಾಕೋಂಥದ್ದು ಎಲ್ಲೂ ನೋಡ್ತಿಲ್ಲ, ಮರ ಕಡಿಯೋದನ್ನೇ ನೋಡ್ತಾ ಇದ್ದೀರಿ. ಒಂದು ರೋಡ್ ಮಾಡಬೇಕು ಅಂತಂದ್ರೆ 100 ಮರಗಳನ್ನ ಕಡ್ದಾಕ್ಬಿಟ್ಟಿರ್ತಾರೆ. ಅದು ನೋಡಿದ್ರೇ ಹೊಟ್ಟೆ ಉರಿತಾ ಇದೆ ನಮಗೆ. ನಿಮ್ಮನ್ನು ನೋಡಿದ್ಮೇಲೆ ನಾನು ನಮ್ಮೂರಲ್ಲಿ ಇನ್ನೂ ಒಂದಷ್ಟು ಒಳ್ಳೆ ಕೆಲಸನ ಮಾಡಬೇಕು ಅಂತ ಇಂಟ್ರೆಸ್ಟ್ ಆಗಿದ್ದೀನಿ. ನಾನು ಒಂದಷ್ಟು ಮರ ಗಿಡಗಳನ್ನ ಹಾಕಬೇಕು ಅಂತ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತಾ ಗೊತ್ತಿಲ್ಲ. ಅವತ್ತು ಏನಾದ್ರು ನಾನು ಹಾಕಕ್ಕೆ ರೆಡಿ ಇದ್ದೀನಿ ಅನ್ನೋ ದಿವಸ ನಿಮ್ಮನ್ನು ಕರೆಸ್ತೀನಿ. ನೀವು ನಮ್ಮೂರಿಗೆ ಬಂದು ನಮಗೂ ಸಪೋರ್ಟ್ ಮಾಡಬೇಕು. ಮಾಡ್ತೀನಿ, ಏನೂ ತೊಂದರೆ ಪಡಬೇಡಿ. ನಾನು ಈ ಊರಿನವನು ಅಲ್ಲದೇ ಇದ್ರೂ ಕೂಡ ಈ ಊರಿಗೆ ನಮ್ಮ ಕಾಣಿಕೆ ಏನಿದೆ, ನಾ ಈ ಊರಿಗೆ 50 ವರ್ಷ 60 ವರ್ಷ ನೀರು ಕುಡಿದಿದ್ದೀನಿ.
ಇನ್ನೂ ಎಷ್ಟು ವರ್ಷ ಕುಡಿಬೇಕೋ ಗೊತ್ತಿಲ್ಲ. ಆದರೆ ನಮ್ಮ ನೆನಪು ಈ ಊರಿನಲ್ಲಿ ಉಳಿಬೇಕು. ಇದು ಬೇರೆಯವ್ರಿಗೂ ಅರ್ಥವಾಗಬೇಕು ಕೆಲಸ. ಆ ಥರ ಈ ಊರಿನಲ್ಲಿ ಅಲ್ಲದೆ ನಾನು ಹುಟ್ಟಿದ ಊರು ಇಲ್ಲಿಗೆ 18 ಮೈಲಿ ದೂರದಲ್ಲಿದೆ. ಅಲ್ಲಿ ಆ ಊರಿನವ್ರಿಗೂ ಹೇಳಿದ್ದೀನಿ, ಗೌರ್ಮೆಂಟ್ ಜಾಗ ಕೊಡಿ, ನಾನು ಬಂದು ಅಲ್ಲಿ ಒಂದಷ್ಟು 300 ಮರಗಳು ಮಾಡಬೇಕು ಅಂತ ಕೂಡ ನಾನು ಹುಟ್ಟಿದ ಊರಿನಲ್ಲಿ ಕೂಡ ಅವ್ರಿಗೂ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೀನಿ. ಅಲ್ಲಿನೂ ಮಾಡಬೇಕೆ, ನಾವು ಹುಟ್ಟಿದ ಊರಿಗೆ, ನಮ್ಮ ತಂದೆ ತಾಯಿಗಳಿದ್ದಂಥ ಊರಿಗೆ ಅಲ್ಲಿನೂ ಒಂದು ಕೆಲಸ ಮಾಡಬೇಕು. ನಮ್ಮ ತಂದೆಯವರು ಒಳ್ಳೆ ಮರಗಳು ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಅದೇ ಭಾಗ್ಯ ನನಗೆ ಇವತ್ತು ದೊರಕಿದೆ. ಇನ್ನು ಎಷ್ಟು ಇಲ್ಲಿ ಸ್ಥಳ ಕಮ್ಮಿ ಇದೆ ಈ ಗ್ರಾಮಕ್ಕೆ. ಇದೇ ಸ್ಥಳ, ಇದೇ ಸ್ಥಳದಲ್ಲಿ ನಾನು ವಾಲಿಬಾಲ್ ಗ್ರೌಂಡು, ಬಾಸ್ಕೆಟ್ಬಾಲ್ ಗ್ರೌಂಡು, ಹುಡುಗರಿಗೆ ಎಲ್ಲ ಕೋರ್ಟ್ ಕೂಡ ಇಲ್ಲೇ ಮಕ್ಕಳು ಆಡಲಿ ಅಂತೇಳಿ ಅವ್ರಿಗೂ ನಿರ್ಮಾಣ ಮಾಡಿಕೊಟ್ಟಿದ್ದೀನಿ. ಬೇರೆ ಜಾಗ ಇಲ್ಲವೇ ಇಲ್ಲ, ಏನು ಮಾಡೋದಕ್ಕೂ ಜಾಗ ಇಲ್ಲ. ಆದ್ದರಿಂದ ಹೆಚ್ಚಿಗೆ ಮರಗಳಾಕಿರೋ ಇದು ಕಾಡಾಗ್ಬೋದು. ಆದ್ದರಿಂದ ಇದು ಒಂದು ವನವಾಗಿ ಇರಲಿ. ಎಲ್ಲರೂ ಬಂದು ದೇವಸ್ಥಾನಕ್ಕೆ ಬಂದಂಥ ಯಾತ್ರಾರ್ಥಿಗಳು ಇಲ್ಲಿ ಬಂದು ಆರಾಮವಾಗಿ ಇದ್ದು ಮನಸ್ಸಿಗೆ ಶಾಂತಿ ಪಡೆದು ಅವರ ಕಷ್ಟ ಸುಖಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡು ಹೋಗಲಿ, ಜನ ಸಂತೋಷವಾಗಿರಲಿ, ಇದೇ ಥರ ಇನ್ನೊಬ್ಬರು ಪಾರ್ಕ್ ಮಾಡಲಿ ಅನ್ನೋ ಮನೋಭಾವನೆ ಅವ್ರಿಗೆ ಬರಲಿ ಅನ್ನೋ ಉದ್ದೇಶದಿಂದ ನನಗೆ ಇವತ್ತು ಸಮಾಧಾನ ಆಗಿದೆ. ನೋಡ್ತಿರೋಂಥ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರಿಗೆ ನಾನು ಇದೇ ಹೇಳಿದೆ, ನೋಡಿ ಇವರು ಎಲ್ಲೋ ಇದ್ದು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಾನು ಇಲ್ಲಿ ಮಾಡಿರೋ ಕೆಲಸ ನಿಮಗೆ ಸಮಾಧಾನ ಇದೆಯಾ? ಇಲ್ಲಿ ಎಷ್ಟು ಸಮಾಧಾನ ನಿಮಗೆ ಇದೆಯೋ, ಯಾವ ರೀತಿ ನಾನು ದನ ಕರುಗಳು ಬರದಂತೆ ಕಾಪಾಡಿದ್ದೀನೋ ಇದನ್ನು ನೋಡು, ಅದೇ ರೀತಿಯೇ ನಾನು ಬಾರ್ಡ್ರ್ನಲ್ಲಿ ಶತ್ರುಗಳನ್ನು ಕಾದು ಅದೇ ರೀತಿ ನಾನು ಈ ಗ್ರಾಮಕ್ಕೆ ಬಂದ ಮೇಲೆ ಅದೇ ಒಂದು ಸೇವೆ ಇಲ್ಲೂ ಮಾಡಬೇಕು ಅನ್ನೋ ಆಸೆ ಇತ್ತು. ಇಲ್ಲಿ ಅದೇ ಥರ ಒಂದು ಎಲ್ಲ ಒಂದು ಹಗಲು ರಾತ್ರಿ ಕಾದು ಈ ಪಾರ್ಕು ಮಾಡಿದ್ದೀನಿ ನಾನು. ಎಷ್ಟು ಸಂತೋಷ ಇದೆ ಇವತ್ತು ನಿಮಗೆ? ನನಗೆ ಎಷ್ಟು ಸಂತೋಷ ಅಂದರೆ, ನನಗೆ ಒಂದು ಗಳಿಗೆ ಕೂಡ ಊಟಕ್ಕೆ ಮಾತ್ರ ಮನೆಗೆ ಹೋಗ್ತೀನಿ. ಮನೆಯಲ್ಲೇ ಹೇಳ್ತಾರೆ ಊಟಕ್ಕೆ ಮಾತ್ರ ಬರ್ತೀರಲ್ರಿ, ಎಲ್ಲಿ ಹೋಗ್ತೀರ ನೀವು? ಎಲ್ಲಿ? ನಾನು ಹಿಂದೆ ಬನ್ನಿ, ಗೊತ್ತಾಗುತ್ತೆ ನಿಮಗೆ. ನಾನು ನಮ್ಮ ಪಾರ್ಕಿಗೆ ಅಲ್ಲಿ ಹೋಗಿ ಬೆಳಗ್ಗೆ ಅಲ್ಲಿ ಕೂತ್ಕೊಂಡು ಅಲ್ಲಿ ನಿಂತ್ಕೊಂಡು ಅದಕ್ಕೆ ಏನಾದರೂ ಒಂದು ಮರ ಏನಾದರೂ ಇದಾಗಿದೆಯಾ, ಇನ್ನೊಂದಾಗಿದೆಯಾ, ಅದಕ್ಕೆ ಒಂದು ಮುಳ್ಳು ಕಟ್ಟಬೇಕಾ, ಇಲ್ಲಿ ದನ ಕರ ಬಂದರೆ ಮೇದು ಬಿಡ್ತದಲ್ಲ ಅಂತೇಳಿ ಅದನ್ನು ಪರದೆ ಕಟ್ಟಬೇಕಾ, ಇದನ್ನು ನೋಡಿಕೊಂಡು ಮನೆಗೆ ಬರ್ತೀನಿ. ಇದು ನನಗೆ ಸಮಾಧಾನಕರ. ನಿಮ್ಮನ್ನು ನೋಡಿದರೆ ನನಗೆ ನೀವೆಲ್ಲ ಬಂದಿರೋದು ಇದಕ್ಕೆ ದೈವನೇ ನಿಮ್ಮನ್ನು ಕಳಿಸಿದ್ದಾನೆ. ದೈವ ನಿಮಗೆ ಶಕ್ತಿ ಕೊಟ್ಟಿದ್ದಾನೆ, ಇನ್ಯಾರೂ ಕೊಡೋಕ್ಕಾಗೋದಿಲ್ಲ. ಆ ದೈವ ಪ್ರೇರಣೆ ಮಾಡಿದ್ದಾನೆ ನಿಮ್ಮನ್ನು. ನೀವು ಇಂಥ ಪರಿಸರವನ್ನು ನಿರ್ಮಾಣ ಮಾಡಿ 4 ಜನಕ್ಕೆ, 4 ಊರಿಗೆ, 4 ಸಂಸ್ಥೆಗೆ ಇದು ನಿಮ್ಮ ಉದಾಹರಣೆಯಾಗಿರಲಿ ಅನ್ನೋ ಭಾವನೆ ನಿಮ್ಮಲ್ಲಿ ಬಂದಿದೆಯಲ್ಲ, ಇದಕ್ಕೆ ನಾನು ಹ್ಯಾಂಡ್ಸ್ ಆಫ್ ಅಂತ ನಾನಲ್ಲ, ನಿಮಗೆ ನಾನು ಚಿರುಣಿ. ನಿಮಗೆ ಇಂಥ ಪ್ರೇಮಿಗಳು ಇನ್ನಷ್ಟು ಆಗಲಿ, ಇನ್ನಷ್ಟು ಅವರಿಗೆ ಪರೋಪಕಾರಿ, ಗ್ರಾಮೋಪಕಾರಿ, ದೇಶೋಪಕಾರಿ ಅನ್ನೋ ಭಾವನೆ ಬರಲಿ ಅನ್ನೋದೇ ನನ್ನ ಆಸೆ. ನೋಡಿದ್ರಲ್ಲ ವೀಕ್ಷಕರೇ, ನಿಜವಾಗ್ಲೂ ಇವ್ರ ಜೊತೆ ಮಾತಾಡ್ತಾನೆ ಇರಬೇಕು ಅನಿಸುತ್ತೆ. ಬಟ್ ಸಮಯ ನಮಗೆ ಕಮ್ಮಿ ಇರೋದ್ರಿಂದ ಮತ್ತಷ್ಟು ಇನ್ನೂ ಒಂದಷ್ಟು ತಿಂಗಳುಗಳಾದಮೇಲೆ ಮತ್ತೆ ಇನ್ನೊಂದು ಸಲ ಭೇಟಿ ಆಗೋಣ, ಇವ್ರ ಜೊತೆ ಮಾತಾಡೋಣ. ಈ ವಿಡಿಯೋ 100% ಇವರು ತುಂಬ ಪ್ರೀತಿಯಿಂದ ಮಾಡಿದ್ದಾರೆ, ಇಷ್ಟಪಟ್ಟು ಮಾಡಿದ್ದಾರೆ, ಪ್ರಕೃತಿಗೆ ಏನೋ ಒಂದು ಮಾಡಬೇಕು ಅಂತ ಮಾಡಿದ್ದಾರೆ. ನಾನು ನಮ್ಮೂರಲ್ಲಿ ಒಂದು ಗಿಡ ಹಾಕಬೇಕು, ಒಂದು ಮರ ಹಾಕಬೇಕು, ರೋಡ್ ಸೈಡಲ್ಲಿ ಹಾಕಬೇಕು, ಎಲ್ಲಿ ಬೇಕಾದ್ರೂ ಹಾಕ್ಬೋದು. ಪ್ರತಿ ಒಂದು ಊರಲ್ಲೂ ಒಂದು ಗೌರ್ಮೆಂಟ್ ಸ್ಕೂಲ್ ಇರುತ್ತೆ, ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇರುತ್ತೆ, ಒಂದು ದೇವಸ್ಥಾನ ಇರುತ್ತೆ. ಅದಕ್ಕೆ ತಕ್ಕಂಗೆ ನೀವು ಊರಲ್ಲಿ ಮಾತಾಡ್ಬಿಟ್ಟು ಪ್ರತಿಯೊಂದು ಕಡೆನೂ ನೀವು ಮರ ಗಿಡಗಳನ್ನ ಹಾಕ್ಬೋದು. ಅತಿ ಶೀಘ್ರದಲ್ಲೇ ನಾನು ಒಂದು ಒಳ್ಳೆ ವಿಚಾರನ ನಿಮ್ಗೆ ತಿಳಿಸ್ತೀನಿ. ನೀವು ಪ್ರತಿಯೊಬ್ಬರು ಗಿಡ ಹಾಕಲೇಬೇಕು, ನಮ್ಮ ಊರಲ್ಲಿ ನಾನು ಗಿಡ ಹಾಕ್ತೀನಿ ಅನ್ನೋರು ಇಂಟ್ರೆಸ್ಟ್ ಯಾರಾನ ಇದ್ದರೆ ನನ್ನ ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಪ್ರತಿಯೊಂದು ಊರಿಗೂ ಒಂದು 100 ಗಿಡವರೆಗೂ ನಾನು ಕೊಡಿಸ್ತೀನಿ. 100% ನನ್ನ ಒಂದು ಶ್ರಮದಿಂದ ನಾನು ನಿಮಗೆ ಗಿಡಗಳನ್ನ ಕೊಡಿಸ್ತೀನಿ. ನೀವು ದಯವಿಟ್ಟು ಗಿಡಗಳನ್ನ ಹಾಕಿ, ಒಂದು ಮಂಚಾಗಿ ಹುಟ್ಟಿದ ಮೇಲೆ ಒಂದು ಮರನಾದರೂ ಹಾಕಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಭಾಳ ಸಂತೋಷ.